ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೋಲ್ ಮಾಡಲ್ ಬಾಕ್ಸ್ ಅಲ್ಲಿ 4 ಸ್ವಿಚ್ 4 ಸಾಕೆಟ್ ಅನ್ನು ಫಿಟ್ ಮಾಡ್ತಾ ಇದ್ದೀನಿ. ಅದು ಯಾವ ತರ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಿಂಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ಈ ಬಾಕ್ಸ್ ಫಿಟ್ ಈ ಎಲ್ಲ ಕನೆಕ್ಷನ್ ಕೊಡೋಕೆ ಮುಂಚೆ ಬಾಕ್ಸ್ ಫಿಟ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಫಿಟ್ ಮಾಡ್ಕೊಬೇಕಂದ್ರೆ ಬಾಕ್ಸ್ ಇಟ್ಕಿ ಮಾರ್ಕ್ ಹಾಕೊಂಡು ಅದಕ್ಕೆ ಡ್ರಿಲ್ಲಿಂಗಲ್ಲಿ ಹೋಲ್ ಹಾಕ್ತಾ ಇದ್ದೀನಿ. ಡ್ರಿಲ್ಲಿಂಗಲ್ಲಿ ಹೋಲ್ ಹಾಕಿದ ಆದಮೇಲೆ ಡ್ರಿಲ್ಲಿಂಗಲ್ಲಿ ಗಟ್ಟ ಹೊಡಿಬೇಕು. 4 ಸ್ಕ್ರೂ ಹಾಕ್ತಾ ಇದ್ದೀನಿ ಬಾಕ್ಸ್ಗೆ. 4 ಸ್ಕ್ರೂಗೆ 4 ಗಟ್ಟ ಹೊಡಿತಾ ಇದ್ದೀನಿ. ಗಟ್ಟ ಹೊಡೆದಿದ್ದಾದಮೇಲೆ ಸ್ಕ್ರೂ ಫಿಟ್ಟಿಂಗ್ ಬಾಕ್ಸ್ ಕುಂಡಿಸ್ಬಿಟ್ಟು ಸ್ಕ್ರೂ ಫಿಟ್ಟಿಂಗ್ ಮಾಡಬೇಕು. ಸ್ಕ್ರೂ ಫಿಟ್ಟಿಂಗು ಈ ಬಾಕ್ಸ್ ಎಲ್ಲ ಕುಂಡಿಸಿದ್ದಾಯಿತು. ಸ್ಕ್ರೂ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. 4 ಸ್ಕ್ರೂ ಆಗಬೇಕಿದೆ, ಯಾಕಂದರೆ ಗ್ರಿಪ್ ಆಗಿರ್ತದೆ. ನೆಕ್ಸ್ಟ್ ಸ್ಕ್ರೂ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನೆಕ್ಸ್ಟ್ ಟೈಮ್ ಈಗ ತೆಗಿಯೋಕ್ಕೆ ಆರಾಮಾಗಿರ್ತದೆ ಅಂತ. ಈ ಗೋಡನ್ನು ಇದು ನಾನು ಮಾಡ್ತಾ ಇರೋದು ಗೋಡನ್ಗೆ ಎಕ್ಸ್ಟೆಂಡ್ ಬಾಕ್ಸ್. ಅಂದರೆ ಒಂದು ಕಂಪ್ಯೂಟರ್ ಬರ್ತದೆ, ಇಲ್ಲಿ ಕಂಪ್ಯೂಟರ್ಗೆ ಕನೆಕ್ಷನು. ಕಂಪ್ಯೂಟ್ರಲ್ಲಿ ಅವರು ಎಷ್ಟನ್ನು ಹಾಕ್ಕೊಳ್ಳಿ ಅಂತೇಳಿ ಎಷ್ಟು ಹಿಡಿತಾವೋ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಎಷ್ಟು ಹಿಡಿಯೋಲ್ಲ, ಇದರಲ್ಲಿ 4 ಸ್ವಿಚ್ಚು 4 ಸಾಕೆಟ್ ಹಿಡಿತದೆ ನೋಡಿ. ಬಾಕ್ಸ್ ಎಲ್ಲ ಫಿಟ್ಟಿಂಗ್ ಆಯಿತು. ಈ ಥರ 4 ಸ್ವಿಚ್ಚು 4 ಸಾಕೆಟ್ ಹಾಕ್ಕೊಂಡಿದ್ದೀನಿ. 4 ಸ್ವಿಚ್ಚು 4 ಸಾಕೆಟ್ ಹಾಕ್ಕೊಂಡು ಈ ಕನೆಕ್ಷನ್ ಇದನ್ನು ವೈರಿಂಗ್ ಮಾಡ್ಕೋಬೇಕು. ಸ್ವಿಚ್ಗಳಿಗೆ ಸಾಕೆಟ್ಗಳಿಗೆ ವೈರಿಂಗ್ ಮಾಡ್ಕೊಬೇಕು. ವೈರಿಂಗ್ ಮಾಡ್ಕೊಬೇಕಂದ್ರೆ ಫೇಸ್ ಎಲ್ಲ ಲೂಪ್ ಮಾಡ್ಕೊಬೇಕು. ಫಸ್ಟು ಫೇಸ್ ಎಲ್ಲ 4 ಸ್ವಿಚ್ಗಳಿಗೆ ಕಾಮನ್ ಮಾಡ್ಕೊಂಬಿಡ್ಬೇಕು ನೋಡಿ. ಈ ಥರ ಕಾಮನ್ 4 ಕೆಳಗಡೆ ಸ್ವಿಚ್ಗಳಿಗೆ 2 ಸ್ವಿಚ್ಚು, ಕೆಳಗಡೆ 2 ಸ್ವಿಚ್ಗಳಿಗೆ, ಮೇಲೆ 2 ಸ್ವಿಚ್ಗಳಿಗೆ, ಇದು 4 ಸ್ವಿಚ್. ಅದಕ್ಕೆ 4 ಸ್ವಿಚ್ಗಳಿಗೆ ಕಾಮನ್ ಮಾಡ್ಕೊಂಡಿದ್ದೀನಿ. ಫೇಸ್ ಅನ್ನೋದು ಸ್ವಿಚ್ಗಳಿಗೆ ಯಾಕೆ ಕಂಟ್ರೋಲ್ ಕೊಡಬೇಕು ಅಂದರೆ, ಸ್ವಿಚ್ ಆಫ್ ಮಾಡಿದ್ರೆ ಫೇಸ್ ಅನ್ನೋದು ಆಚೆ ಬರಲ್ಲ. ಅಂದರೆ ನೆಕ್ಸ್ಟು ಇವಾಗ ಸ್ವಿಚ್ ಕಂಟ್ರೋಲ್ ಕೊಡ್ತೀವಲ್ಲ, ಆ ಕಂಟ್ರೋಲಲ್ಲಿ ಆಫ್ ಮಾಡಿದ್ರೆ ಆಫ್ ಆಗೋಗುತ್ತೆ. ಈ ಡೈರೆಕ್ಟಾಗಿ ನಾವು ಸಾಕೆಟ್ಗಳಿಗೆ ನ್ಯೂಟ್ರಲ್ ಕೊಡೋದು, ಅದಕ್ಕೋಸ್ಕರ ಈ ಪೇಸ್ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಪೇಸನ್ನು ಯಾವಾಗೂ ಕರೆಂಟ್ ಬರ್ತಾ ಇರ್ತದೆ. ಅದಕ್ಕೆ ಅಂತೇಳಿ ಸಾಕೆಟಲ್ಲಿ ಕರೆಂಟ್ ಯಾವಾಗೂ ಬರ್ತಾ ಇರ್ತದೆ. ಅದಕ್ಕಂತೇಳಿ ನಾವು ಪೇಸ್ ಕಂಟ್ರೋಲ್ ಕೊಡ್ತಾ ಇದ್ದೀನಿ. ಪೇಸ್ ಕಂಟ್ರೋಲ್ ಕೊಟ್ಟಿದ್ದಾಯಿತು. ಇವಾಗ ಏನಿದ್ರು ಸ್ವಿಚ್ ಕಂಟ್ರೋಲ್ ಅಂದರೆ ಸ್ವಿಚ್ಚು ಇನ್ನೊಂದು ಸೈಡ್ ಖಾಲಿ ಇರ್ತದಲ್ಲ, ಆ ಖಾಲಿ ಇರೋ ಜಾಗದಿಂದ ಸಾಕೆಟ್ಗೆ ಒಂದು ಸೈಡ್ ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಕಡೆ ಖಾಲಿ ಇರೋದ್ರಿಂದ ಇನ್ನೊಂದು ಕಡೆಗೆ ಕೊಡ್ತಾ ಇದ್ದೀನಿ. ಈ ಕಡೆ ಸಾಕೆಟ್ಗೆ 2 ಕಡೆ ಖಾಲಿ ಆಯ್ತಲ್ಲ, ಒಂದು ಕಡೆ ಖಾಲಿ ಇರೋದು ಒಂದು ಕಡೆ ಕೊಡ್ತಾ ಇದ್ದೀನಿ, ಇನ್ನೊಂದು ಕಡೆ ನ್ಯೂಟ್ರಲ್ ಕೊಡಬೇಕು. ಅದಾದಮೇಲೆ ನೋಡಿಸ್ತೀನಿ. ಈ ಥರ ಸ್ವಿಚ್ಚಿಂದ ಒಂದು ಕಡೆ ಕೆಳಗಡೆ ಮೇನ್ಗೆ ಆಗಿದ್ದೀನಿ, ಅದು ಕಂಟ್ರೋಲ್ ಆಗಿದ್ರೆ ಆನ್ ಮಾಡಿದ್ರೆ ಸಾಕೆಟ್ಗೆ ಬರೋಂಗೆ ಹಾಕಿದ್ದೀನಿ. ಇದೇ ಥರ 4 ನೋಡಿ, ಈ ಥರ 4 ಹಾಕ್ಕೊಳ್ಬೇಕು. ಇವಾಗ 4ಕ್ಕೆ ಕಂಟ್ರೋಲ್ ಆಗಿದೆ, ಪೇಸ್ ಕಂಟ್ರೋಲ್ ಆಗಿದೆ. ಇವಾಗ ನ್ಯೂಟ್ರಲ್ಲು ಡೈರೆಕ್ಟ್ ಅಂದರೆ 4ಕ್ಕೂ ಕಾಮನ್ ನ್ಯೂಟ್ರಲ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಕಂಟ್ರೋಲ್ ಬೇಕಾಗಿಲ್ಲ, ಕರೆಂಟ್ ಇರಲ್ಲ. ಅದಕ್ಕೆ ಈ ನ್ಯೂಟ್ರಲ್ ಅನ್ನೋದು ಕರೆಂಟ್ ಇರಲ್ಲ. ಕರೆಂಟ್ ಇಲ್ದಿರೋದಕ್ಕೆ ನ್ಯೂಟ್ರಲ್ ನಾವು ಡೈರೆಕ್ಟ್ ಕೊಡ್ತೀವಿ, ಅದಕ್ಕೇನು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ನ್ಯೂಟ್ರಲ್ ಕರೆಂಟ್ ಯಾವಾಗಿರಲ್ಲ ಅವಾಗ ಕಂಟ್ರೋಲ್ ಕೊಡದೇ ಇದ್ರೂ ನಡೀತದೆ. ಅದಕ್ಕೋಸ್ಕರ ನ್ಯೂಟ್ರಲನ್ನು 4ಕ್ಕೂ ಕಾಮನ್ ಮಾಡ್ತಾಯಿದ್ದೀನಿ. ಸ್ವಿಚ್ ಕಂಟ್ರೋಲ್ ನೋಡಿ, ಈ ಥರ 4ಕ್ಕೂ ಕಾಮನ್ ಮಾಡಿದ್ದಾಯಿತು. 4ಕ್ಕೂ ಕಾಮನ್ ಮಾಡಿಕೊಂಡು ಇನ್ನಿರೋದು ಖಾಲಿ ಇರೋದು ಇನ್ನು ಅರ್ಥಿಂಗ್ ಕೊಡಬೇಕು. ಅರ್ಥಿಂಗನ್ನು ಇನ್ನು ಮೇಲೆ ಒಂದು ಖಾಲಿ ಐತಲ್ಲ, ಒಂದೇ ಒಂದು ಖಾಲಿ ಐತಲ್ಲ, ಅದಕ್ಕೆ ಅರ್ಥಿಂಗ್ ಕೊಡಬೇಕು. ಪೇಸು ಕೊಟ್ಟಿದ್ದಾಯಿತು, ನ್ಯೂಟ್ರಲ್ ಕೊಟ್ಟಿದ್ದಾಯಿತು. ಇನ್ನು ಕೊಡಬೇಕಾಗಿರೋದು ಅರ್ಥಿಂಗ್ ಮಾತ್ರ. ಅರ್ಥಿಂಗನ್ನು ನೋಡಿ, ಇವಾಗ ಈ ಅರ್ಥಿಂಗ್ ಇದಕ್ಕೊಂದು ಅದಕ್ಕೆ ಖಾಲಿ ಇರೋದು ಈ 4ಕ್ಕೆ ಇವಾಗ ಅರ್ಥಿಂಗ್ ಕೊಡಬೇಕು. ಸೊ ಅರ್ಥಿಂಗನ್ನು ಕಾಮನ್ ಮಾಡಿಬಿಡೋಣ. ಅರ್ಥಿಂಗ್ ಕಾಮನ್ ಮಾಡಿದ್ದಾಯಿತು ಅಂದರೆ ಇನ್ನೇನಿದ್ರೂ ನಮಗೆ ಬಾಕ್ಸ್ ಕೆಲಸ ಮುಗೀತದೆ ನೋಡಿ. ಅರ್ಥಿಂಗ್ ಕಲೆಕ್ಷನ್ ಕೊಡ್ತಾ ಇದ್ದೀನಿ. ಅರ್ಥಿಂಗು ಅಷ್ಟೇ ಸೇಮ್ 4 ನ್ಯೂಟ್ರಲ್ ಹಿಂಗೆ ಕನೆಕ್ಟ್ ಮಾಡಿದ್ದೀವೋ ಅದೇ ಥರನೇ 4 ಅರ್ಥಿಂಗ್ ಕನೆಕ್ಷನ್ ಮಾಡೋದು ಎಲ್ಲ ಆಯಿತು. ಇನ್ನು ಬಾಕ್ಸ್ ಫಿಟ್ ಮಾಡೋಣ ನೋಡಿ. ಬಾಕ್ಸ್ ಫಿಟ್ ಮಾಡಬೇಕಾದ್ರೆ ಕಾಮನ್ ಮಾಡ್ಕೊಂಡಿರೋದು 4ಕ್ಕೂ ಅರ್ಥಿಂಗ್ ಕಾಮನ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಕಡೆ ಯಾವ ಪ್ಲೇಕಲ್ಲಾಗಿರಲಿ 4 ಪ್ಲೇಸ್ ಇರ್ತದೆ. 4 ಪ್ಲೇಸಲ್ಲಿ ಯಾವ ಕಡೆ ನಾನು ಹೋಗಲಿ ಒಂದು ಕಡೆ ಅರ್ಥಿಂಗ್ ಕೊಟ್ಬಿಡ್ತೀನಿ. ಇನ್ನೊಂದು ಕಡೆ ಫೇಸ್ 4 ಸ್ವಿಚ್ಗಳಿಗೆ ಕಾಮನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಕಂಟ್ರೋಲ್ ಬರಬೇಕು ಅನ್ನೋದು ನೋಡಿ. ಲೈಟ್ ಅಂಟ್ಕೊತಾ ಇದೆಯಲ್ಲ, ಇದು ಫೇಸು. ಟೆಸ್ಟಲ್ಲಿ ನೀವು ಗಮನಿಸಿರ್ಬೇಕು, ಲೈಟ್ ಅಂಟ್ಕೊತಾ ಇರೋದು ನೋಡಿ, ಈ ಥರ ಅಂಟ್ಕೊತಾ ಇದೆಯಲ್ಲ, ಇದು ಫೇಸು. ಇದಕ್ಕೆ ಕಂಟ್ರೋಲ್ ಅಂದರೆ ಸ್ವಿಚ್ ಹಾಕಿದ್ರೆ ಮಾತ್ರ ನಿಮಗೆ ಲೋಡ್ ಸೈಡು ಕಂಟ್ರೋಲ್ ಕರೆಂಟ್ ಬರುತ್ತೆ. ಅದಕ್ಕೋಸ್ಕರ ಅಂತೇಳಿ ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ದೀನಿ ಫೇಸು. ಇವಾಗ ಇನ್ನೊಂದು ನ್ಯೂಟ್ರಲ್ಲು 4ಕ್ಕೂ ಕಾಮನ್ ಮಾಡಿದ್ನಲ್ಲ ನ್ಯೂಟ್ರಲ್ಲು, ಆ ನ್ಯೂಟ್ರಲನ್ನು ಇನ್ನೊಂದು ಸೈಡ್ 4 ಕಾಮನ್ ಮಾಡಿರೋ ಕಡೆ ಈ ಸಾಕೆಟ್ ಕೊಡ್ತಾ ಇದ್ದೀನಿ.
ಸೊ ಕಲೆಕ್ಷನ್ ಆಯಿತು. ಇದು ನ್ಯೂಟ್ರಲ್, 4ಕ್ಕೂ ಕಾಮನ್ ಮಾಡಿದ್ನಲ್ಲ, ಸ್ವಿಚ್ ಕಂಟ್ರೋಲ್ ಇಲ್ದಿರೋ ಕಡೆ ಇನ್ನೊಂದು ಕಡೆ 4 ಕಾಮನ್ ಮಾಡಿದ್ನಲ್ಲ, ಆ ಇಲ್ದಿರೋ ಕಡೆಗೆ ಈ ನ್ಯೂಟ್ರಲನ್ನು ಒಂದು ಕಡೆ ಎಲ್ಲೇನೇ ಆಗಲಿ 4 ಸಾಕೆಟಲ್ಲಿ ಎಲ್ಲೇನೇ ಆಗಿರಲಿ ಒಂದು ಕಡೆ ಕೊಟ್ಟಿದ್ದಾಯಿತು. ಇನ್ನು ಬಾಕ್ಸ್ ಫಿಟ್ ಮಾಡ್ತಾಯಿದ್ದೀನಿ. ಬಾಕ್ಸ್ಗೆ ಇರೋ 4 ಸ್ಕ್ರೂಗಳು ನೋಡಿ ಇವಾಗ ಸ್ಕ್ರೂಗಳು ಫಿಟ್ ಮಾಡಿಬಿಟ್ರೆ ಇದ್ರ ಕೆಲಸ ಮುಗೀತು. ಸ್ಕ್ರೂಗಳು ಫಿಟ್ ಮಾಡಿಬಿಟ್ಟು ಇನ್ನೇನಾದರೂ ಚೆಕ್ ಮಾಡಿಬಿಟ್ಟು ಒಂದು ಸರಿ ಅವ್ರಿಗೆ ತೋರಿಸ್ಬಿಡ್ತೀನಿ. ಚೆಕ್ ಮಾಡಿದೆ ತೋರಿಸ್ಬಿಡ್ತೀನಿ. ಅವರು ಓಕೆ ಅಂದರೆ ಮುಗೀತು ಕೆಲಸ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದಿರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.